ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವೈಟ್ ಟಾಪಿಂಗ್ ಮತ್ತು ಸಮಗ್ರ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಚಾಲನಾ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ರವರು ಹಾಗೂ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ರವರ ನೇತೃತ್ವದಲ್ಲಿ ಗುದ್ದಲಿ ಪೂಜೆ ಮಾಡಲಾಯಿತು. ಮಾನ್ಯ ಸಿದ್ದರಾಮಯ್ಯನವರು ಪ್ರಥಮ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಗಾಂಧಿನಗರದ ಏನು ಮೆಜೆಸ್ಟಿಕ್ ಪ್ರದೇಶ ಎಲ್ಲ ಇದೆ ಅದು ಟೆಂಡರ್ ಶೋರ್ ಮಾದರಿಯಲ್ಲಿ ಅವಾಗ ಕಾರ್ಯಕ್ರಮವನ್ನು ಅವಾಗ ನಾವು ಮಾಡಿಕೊಂಡಿದ್ದು ಚಾಲನೆ ಕೊಟ್ಟಿದ್ದು. ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅವಾಗ ನಾವು ಇಡೀ ನಮ್ಮ ಗಾಂಧಿನಗರ ಕಾಳಿದಾಸ ಮಾರ್ಗ ಮತ್ತು WH ಹನುಮಂತಪ್ಪ ರಸ್ತೆ, ಬಸ್ ಸ್ಟ್ಯಾಂಡ್ ರಸ್ತೆ, ರೈಲ್ವೆ ಸ್ಟೇಷನ್ ರಸ್ತೆ ಎಲ್ಲವನ್ನು ಕೂಡ ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡಿ ಅದರಲ್ಲಿರುವಂತಹ ಫುಟ್ಪಾತ್ಗಳಿರ್ಬೋದು, ಒಳಚರಂಡಿ ಇರ್ಬೋದು, ಬೀದಿ ದೀಪ ಇರ್ಬೋದು, ಪ್ರತಿಯೊಂದು ಕೂಡ ಒಂದು ಅಂತಾರಾಷ್ಟ್ರ ಮಟ್ಟದ ನಗರದಲ್ಲಿ ಯಾವ ರೀತಿ ಇರ್ತದೆ ಆ ರೀತಿಯಾಗಿ ನಮ್ಮ ಬೆಂಗಳೂರಿನ ಹೃದಯ ಭಾಗ ಈ ಗಾಂಧಿನಗರ ಚೆನ್ನಾಗಿ ಆಗಬೇಕು ಅಂತ ಹೇಳಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ಅದು ಸುಮಾರು ಈಗ 7 ವರ್ಷ ಆಗಿದೆ ಕಾಮಗಾರಿ ಎಲ್ಲ ಮುಕ್ತಾಯ ಆಗಿ. ಆ 7 ವರ್ಷ ಕಾಮಗಾರಿ ಮುಕ್ತಾಯ ಆಗಿ ಸರ್ ಇದುವರೆಗೂ ಕೂಡ ನಾವು ಒಂದು ದಿವಸನೂ ಅಲ್ಲಿ ಮರೂರು ರಸ್ತೆ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಬೇರೆ ಯಾವ ಕೆಲಸವನ್ನು ಕೂಡ ಮಾಡ್ತಕ್ಕಂಥ ಅವಶ್ಯಕತೆ ಬಂದಿಲ್ಲ. ಯಾಕಂದ್ರೆ ಶಾಶ್ವತವಾದಂಥ ಕೆಲಸ ಆಗಿರುವಂಥದ್ದು. ಕೆಂಪೇಗೌಡರ ಕಾಲದಿಂದ ಇರೋಂಥ ಈ ಜಾಗಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಬೆಂಗಳೂರು ನಗರವನ್ನು ತೆಗೆದುಕೊಂಡು ಹೋಗಬೇಕು, ನಮ್ಮ ಗೌರವವನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ದಿನೇಶ್ ಗುಂಡೂರಾವ್ರಿಗೆ ನೀವು ಸತತವಾಗಿ 89ರಿಂದ ಆಯ್ಕೆ ಮಾಡ್ಕೊಂಡು ಬಂದಿದ್ದೀರಿ. ಆದರೆ ಈ ಸತಿ ನಿಮ್ಮ ಏನು ತೀರ್ಪಿದೆಯಲ್ಲ, ಗಾಂಧಿನಗರ ತೀರ್ಪು, ನಾನು ಇಲ್ಲಿರೋರು ಕೇಳ್ತಾ ಇಲ್ಲ, ನಾನು ಈ ಗಾಂಧಿನಗರ ಕ್ಷೇತ್ರದ ಮಹಾಜನತೆ ನಿಮ್ಗೆ ನೀವೇ ದ್ರೋಹ ಮಾಡ್ಕೊಂಡಿದ್ದೀರಿ. ದಿನೇಶ್ ಗುಂಡೂರಾವ್ ಮಾಡಿರುವಂತ ಕೆಲಸಕ್ಕೆ ಕನಿಷ್ಠ 25ರಿಂದ 30 ಸಾವಿರ ಅಂತರದಿಂದ ನೀವು ಗೆಲ್ಲಿಸಬೇಕಾಗಿತ್ತು. ಒಬ್ಬ ಶಾಸಕನಾದವನು ಇಲ್ಲಿ ನಗರಗಳಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಒಂದು ಸಣ್ಣ ಕಳಂಕನೂ ಇಲ್ಲದೆ ಬರೀ ಕ್ಷೇತ್ರದ ಅಭಿವೃದ್ಧಿಯನ್ನು ಇಟ್ಕೊಂಡು, ಜನಸಂಪರ್ಕವನ್ನು ಇಟ್ಕೊಂಡು ಎಲ್ಲ ಸಮಾಜಕ್ಕೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವಂತ ಕೆಲಸ ಇವತ್ತು ದಿನೇಶ್ ಗುಂಡೂರಾವ್ ಈ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಇಲ್ಲಿನ ಜನಪ್ರಿಯ ಶಾಸಕರಾದಂಥ ಗುಂಡೂರಾವ್ ಅವರು ಮತ್ತೆ ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು
ಬಹಳಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಸುಮಾರು 58 ಕೋಟಿ ರೂಪಾಯಿಗಳಿಲ್ಲ, 58 ಕೋಟಿ ರೂಪಾಯಿಗಳ ಅಂದಾಜಿನ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಈಗಾಗಲೇ ಪ್ರಸ್ತಾಪ ಮಾಡದಂತೆ ದಿನೇಶ್ ಗುಂಡೂರಾವ್ ಅವರು ಒಬ್ಬ ಜನಪ್ರಿಯ ಶಾಸಕರಷ್ಟೇ ಅಲ್ಲ, ಸಮಾಜಮುಖಿ ಶಾಸಕರು ಕೂಡ ಆಗಿದ್ದಾರೆ.